ಹೇಳಿ ಸರ್. ಮೇಡಮ್, ನಿಮ್ಮ ಮಗ ತಪ್ಪು ಮಾಡಿರೋದು ಸಾಬೀತಾಗಿದೆ. ಸುಮ್ಮನೆ ಯಾಕಿದನ್ನ ದೊಡ್ಡದು ಮಾಡ್ಕೋತಾ ಇದ್ದೀರಾ? ಆ ಹುಡುಗಿ ಬೇರೆ ನಿಮ್ಮ ಅಣ್ಣನ ಮಗಳು ಅಂತ ಹೇಳ್ತಾ ಇದ್ದೀರಾ. ಇದನ್ನ ಇಲ್ಲೇ ಬಗೆಹರಿಸ್ಕೊಳ್ದೆ ಹೋದ್ರೆ ಇನ್ನೂ ದೊಡ್ಡದಾಗುತ್ತೆ. ನೀವಿರೋ ಪೊಸಿಷನ್ಗೆ ಇದೆಲ್ಲ ಬೇಕಾಗಿರ್ಲಿಲ್ಲ ಮೇಡಮ್. ಅಂದ್ರೆ ಅವಳ ಮಾತನ್ನ ನಾನ್ ಕೇಳ್ಬೇಕು ಅಂತ ಹೇಳ್ತಾ ಇದ್ದೀರಾ? ನನಗಿಂತ ಚಿಕ್ಕವಳು, ನಾನು ಅವಳ ಹತ್ರ ಸೋಲ್ ಒಪ್ಕೋಬೇಕಾ? ಅವಳು ನನ್ನನ್ನ ಶತ್ರು ತರ ನೋಡ್ತಾ ಇದ್ದಾಳೆ. ಸಮಯ ಸಂದರ್ಭ ಎಲ್ಲ ಅವಳ ಪರ ಇದೆ ಅಂತ ನನ್ನ ಇಮೇಜ್ನ ಟೋಟಲ್ ಆಗಿ ಹಾಳು ಮಾಡಕ್ ನೋಡ್ತಿದ್ದಾಳೆ. ಅವಳ ಕುತಂತ್ರ ಏನು ಅಂತ ಅರ್ಥ ಮಾಡ್ಕೊಳ್ದೆ ನೀವು ಅವಳಿಗೆ ಸಪೋರ್ಟ್ ಮಾಡಬೇಡಿ ಸರ್. ಅಯ್ಯೋ ಮೇಡಮ್, ಈ ವಿಷಯದಲ್ಲಿ ನೀವು ಲಾಕ್ ಆಗಬಾರ್ದು ಅಂತ ನಾನು ನಿಮ್ಮ ಪರವಾಗಿ ಮಾತಾಡ್ತಾ ಇದ್ದೀನಿ. ಸರಿ, ನೀವು ಹೇಳ್ದಾಗೆ ಆ ಹುಡುಗಿ ಬೇಕಂತಲೇ ಮಾಡ್ತಾ ಇದ್ದಾಳೆ ಅಂತ ಅನ್ಕೊಂಡ್ರು ಇದರಿಂದ ತೊಂದರೆ ಆಗೋದು ನಿಮ್ಗೇನೆ. ಅವಳು ಕೇಳ್ತಾ ಇರೋ 5 ಲಕ್ಷ ಕೊಟ್ಟು ಕೈ ತೊಳ್ಕೊಳ್ಳಿ ಮೇಡಮ್. ತಗೋ ನೀನ್ ಕೇಳಿದ್ದು. ನನಗಲ್ಲ, ಅವ್ರಿಗೆ ಕೊಡಿ. ತಗೊಳ್ಳಿ ಅಕ್ಕ. ಯಾಕಕ್ಕ ಭಯ ಪಡ್ತಿದ್ದೀರಾ? ಅವ್ರ ಮಗನ ಕ್ಷಮಿಸೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಆದ್ರೆ ಅವ್ರು ಕೊಡ್ತಾ ಇರೋ ಈ ದುಡ್ಡು ನಿಮ್ ಗಂಡ ಇವಾಗ ಅನ್ಭವಿಸ್ತಿರೋ ನೋವಿಗೆ. ಅಕ್ಕ ಅಳ್ಬೇಡಿ, ಮೊದ್ಲು ಆ ಚೆಕ್ ತಗೊಳ್ಳಿ. ತಗೊಳ್ಳಿ. ಈ ಕೆಲ್ಸನ ನೀವ್ ಮೊದ್ಲೇ ಮಾಡಿದ್ರೆ ಸ್ಟೇಷನ್ವರೆಗೂ ಬರೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಏಯ್, ನನ್ನನ್ನೇ ಸೋಲಿಸ್ದೆ ಅಂತ ಖುಷಿ ಪಡ್ಬೇಡ. ಮುಂದೆ ಇದೆ ನಿನಗ್ ಮಾರಿ ಹಬ್ಬ. ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಒಂದು ಬಡ ಕುಟುಂಬಕ್ಕೆ ತುಂಬಾ ಉಪಕಾರ ಆಗಿದೆ. ಇರ್ಲಿ ಬಿಡಮ್ಮ, ಇದು ನನ್ನ ಡ್ಯೂಟಿ. ಅಕ್ಕ, ಬನ್ನಿ ಹೋಗೋಣ. ರಾಧಿಕಾ, ಕಾಫಿ ತಗೋಮ್ಮ. ನಡೆದ ವಿಷಯನೆಲ್ಲ ಕಾಶಿ ನನ್ನ ಹತ್ರ ಹೇಳ್ದ. ಏನೇ ಆದ್ರೂ ಇಂದಿರಾ ಜೊತೆ ಅಮ್ಮ, ಅವ್ರ ಬಗ್ಗೆ ಮಾತಾಡಿ ನನಗೆ ಟೆನ್ಷನ್ ಕೊಡ್ಬೇಡ. ಬೆಳಗ್ಗೆ ಡ್ಯೂಟಿಗೆ ಹೋಗಿ ರಿಲ್ಯಾಕ್ಸ್ಡ್ ಆಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೀನ್ ನನ್ ಮೂಡ್ ಆಫ್ ಮಾಡ್ಬೇಡ. ಹಾಗಲ್ಲ ರಾಧಿಕಾ, ನೋಡು, ಆರ್ಯ ಮಾಡಿರೋದು ತಪ್ಪೇ ಇರ್ಬೋದು. ಆದ್ರೆ ನೀನು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಸರಿನಾ? ಮತ್ತೆ ಅವ್ನ್ ಚೆನ್ನಾಗ್ ಕುಡ್ದು ಹೇಗ್ ಬೇಕೋ ಹಾಗೆ ಗಾಡಿ ಓಡಿಸಿ ಆಕ್ಸಿಡೆಂಟ್ ಮಾಡ್ಬೋದಾ? ಅವರು ಟ್ರೀಟ್ಮೆಂಟ್ಗೂ ದುಡ್ಡಿಲ್ದೆ ಎಷ್ಟು ಒದ್ದಾಡ್ತಿದ್ರು ಅಂತ ಗೊತ್ತಾ ನಿನಗೆ? ಅತ್ತೆ ಹತ್ರ ದುಡ್ಡು ಕೇಳಿದ್ರೆ ಮರ್ಯಾದೆ ಇಲ್ದ ಹಾಗೆ ಮಾತಾಡ್ತಿದ್ರು. ಯಾವ ತಾಯಿ ತಾನೇ ತನ್ ಮಗ ಮಾಡಿದ ತಪ್ಪನ್ನು ಒಪ್ಕೋತಾರೆ? ನೋವು ಪಡ್ತಿರೋ ಕುಟುಂಬಕ್ಕೆ ಒಳ್ಳೇದಾಗ್ಬೇಕು ಅಂತ ನಾನು ಪೊಲೀಸ್ ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ನೋಡಮ್ಮ, ಅವ್ರ ಜೊತೆ ಯುದ್ಧಕ್ಕೆ ನಿಲ್ಬೇಕು ಅನ್ನೋ ಯಾವ ಉದ್ದೇಶನೂ ನಂಗಿಲ್ಲ. ಅವ್ರು ನನ್ನ ತಪ್ಪಾಗಿ ತಿಳ್ಕೊಂಡ್ರೆ ನಾನದಕ್ಕೇನೂ ಮಾಡಕ್ಕಾಗಲ್ಲ. ರಾಧಿಕಾ, ಸ್ವಲ್ಪ ದಿನದಲ್ಲಿ ನೀನ್ ಮದ್ವೆ ಆಗ್ತಾ ಇದೆ. ನಿಶ್ಚಿತಾರ್ಥಕ್ ಬಂದ ಹಾಗೆ ಇಂದಿರಾ ಮದ್ವೆಗೂ ಬರ್ಬೇಕು ಕಣೆ. ನನ್ ಬಗ್ಗೆ ತಪ್ಪು ತಿಳ್ಕೊಳ್ಳೋರು ನನ್ನಿಂದ ದೂರ ಇದ್ರೇನೆ ಒಳ್ಳೇದು. ನೀನ್ ಸುಮ್ನೆ ಏನೇನೋ ಯೋಚನೆ ಮಾಡ್ಬೇಡ. ತಗೋ, ಕೆಲ್ಸ ಇದ್ರೆ ನೋಡ್ಕೊ. ಹೌದೌದು, ನಮ್ ಚಿರುಬಾವ ಹೇಳಿದಾರೆ ಈ ಮದ್ವೆ ಅನಂತ್ ಅಂಬಾನಿ ಮದ್ವೆ ತರ ಗ್ರ್ಯಾಂಡ್ ಆಗತ್ತೆ ಅಂತ. ನಾನೇನು ಓವರ್ ಆಗಿ ಮಾತಾಡ್ತಿಲ್ಲ ಕಣೆ. ಈ ಮದ್ವೆ ನಮ್ ಚಿರುಬಾವನ್ ಎಷ್ಟೋ ವರ್ಷಗಳ ಕನ್ಸು. ಒಂಥರ ಡ್ರೀಮ್ ಮ್ಯಾರೇಜ್ ಅಂತಾರಲ್ಲ ಹಾಗೆ. ಮೆಹಂದಿ ಫಂಕ್ಷನ್ ಇಂದ ಹಿಡಿದು ಸಂಗೀತ್ ಫಂಕ್ಷನ್, ಗೇಮ್ ಶೋ, ಚಪ್ರಶಾಸ್ತ್ರ ಎಲ್ಲ ಒಂದಕ್ಕಿಂತ ಒಂದು ಜೋರಾಗಿ ನಡೆಯುತ್ತೆ. ಮದ್ವೆ ಫಂಕ್ಷನ್ನೇ ಊರ್ ಹಬ್ಬ ನಡೆದಾಗ ನಡೆಯುತ್ತೆ. ನೀವೆಲ್ರೂ ಮಿಸ್ ಮಾಡ್ದೆ ಬರ್ಬೇಕು.
ಸರಿ 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 ಆಮೇಲೆ ಮಾಡ್ತೀನಿ, ಬಾಯ್. ಅದ್ಕೆ ಅಕ್ಕ, ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಟಾಪ್ ಮೆಹಂದಿ ಆರ್ಟಿಸ್ಟ್ ಕಾಂಟ್ಯಾಕ್ಟ್ ನ ತೆಗ್ದಿಟ್ಟಿದೀನಿ. ಇವರು ತುಂಬಾ ಸೆಲೆಬ್ರಿಟಿಗಳಿಗೆ ಮೆಹಂದಿ ಹಾಕಿದಾರಕ್ಕ, ಇವ್ರನ್ನೇ ಬುಕ್ ಮಾಡೋಣ. ಅದೆಲ್ಲ ಸರಿ, ಕಾಲೇಜ್ ರಿಓಪನ್ ಆಗಿದೆಯಲ್ಲ, ನೀನ್ ಯಾಕೆ ಹೋಗಿಲ್ಲ? ಅಕ್ಕ, ಮದ್ವೆ ಮುಗಿದ್ಮೇಲೆ ಕಾಲೇಜ್ಗೆ ಹೋಗು ಅಂತ ಕಾಶಿ ಅಣ್ಣ ಹೇಳಿದಾನೆ. ಏನು ಮದ್ವೆ ಮುಗಿದ್ಮೇಲ ಓಪನಿಂಗ್ ಅಲ್ಲೇ ಹೀಗ್ ಲೀವ್ ಹಾಕಿದ್ರೆ ನೀನ್ ಸಿಲೆಬಸ್ ಹೇಗ್ ಕವರ್ ಮಾಡ್ತೀಯಾ? ಅಲ್ಲ ರಮ್ಯಾ, ನೀನ್ ಓದ್ತಿರೋದು MBBS ಅಂದ್ರೆ ಡಾಕ್ಟರ್, ಜನರ ಉಸಿರನ್ನ ಕಾಪಾಡೋ ಅಂತ ಕೆಲ್ಸ. ಕೈಯಲ್ಲಿ ಪೆನ್ನು ಪೇಪರ್ ಇಟ್ಕೊಂಡು ಓದೋದ್ರ ಬದಲು ಅಕ್ಕನ್ ಮದ್ವೆಗೆ ಯಾವ ಮೆಹಂದಿ ಹಾಕ್ಸೋದು ಅಂತ ಫೋನ್ ಇಟ್ಕೊಂಡು ಕೂತಿದ್ಯಾ? ಇದ್ ನನಗ್ ಸಂತೋಷ ಕೊಡುತ್ತಾ? ಇದಕ್ಕ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ಕಲ್ಕಿ, ದೊಡ್ಡಪ್ಪ ಮನೆಗ್ ಬಂದಾಗ್ಲೇ ನೀನ್ ಪೊಲೀಸ್ ಟ್ರೈನಿಂಗ್ ಹೋಗ್ಬೇಕು ಅಂತ ಹೇಳಿದ್ದೆ ಅಲ್ವಾ? ಯಾಕಿನ್ನೂ ಇಲ್ಲೇ ಇದ್ಯಾ? ಅವರಿಬ್ರನ್ನ ಭಯಬೇಡ ರಾಧಿಕಾ, ಇದೆಲ್ಲ ನಿಮ್ ದೊಡ್ಡಪ್ಪನ ಕುತಂತ್ರ. ನಿಮ್ ಅಣ್ಣ ಕಾಶಿ ಮುಖಾಂತರ ನಿಮ್ ದೊಡ್ಡಪ್ಪ ಇವರಿಬ್ರು ಜೀವನನೇ ಹಾಳು ಮಾಡ್ತಿದ್ದಾರೆ. ಏ ಕಲ್ಕಿ, ನಿನ್ನೆ ಕೇಳ್ತಿರೋದು. ರಾಧಿಕಾ, ಅವನ್ಗೆ ಯಾಕೆ ಬೈತಿದ್ಯಾ? ಕಲ್ಕಿಗ್ ಸ್ವಲ್ಪ ದಿವಸ ಪೊಲೀಸ್ ಟ್ರೈನಿಂಗ್ ಹೋಗ್ಬೇಡ ಅಂತ ನಾನೇ ತಡೆದಿದ್ದು. ಏನಕ್ ತಡ್ದೆ? ಎಲ್ಲ ನಿನ್ ಮದುವೆಗೋಸ್ಕರ ರಾಧಿಕಾ. ಎಲ್ಲ ಕೆಲ್ಸನೂ ನಾನೊಬ್ನೇ ಮಾಡೋದಿಕ್ಕಾಗೋದಿಲ್ಲ. ಅದಕ್ಕೆ ರಮ್ಯಾ, ಕಲ್ಕಿ ನನ್ ಸಹಾಯಕ್ಕಿರ್ಲಿ ಅಂತ. ಅಣ್ಣ, ಇದು ಮುಟ್ಟಾಳ್ತನ. ಏನ್ ಮಾತಾಡ್ತಿದ್ಯಾ ನೀನು? ರಾಧಿಕಾ, ಕೋಪ ಮಾಡ್ಕೋಬೇಡ. ಮೆಹಂದಿ ಶಾಸ್ತ್ರನೆಲ್ಲ ನೋಡ್ಕೊಳ್ಳೋದಿಕ್ ರಮ್ಯಂಗ್ ಹೇಳಿದೀನಿ. ಕಲ್ಕಿ ನನ್ ಜೊತೆ ಇದ್ದು ಮದುವೆ ಕೆಲ್ಸನೆಲ್ಲ ನೋಡ್ಕೋತಾನೆ. ಅಣ್ಣ, ಇವ್ರಿಬ್ರು ಈ ಕೆಲ್ಸ ಮಾಡ್ಲಿ ಅಂತನಾ ನಾನು ಅಷ್ಟೆಲ್ಲ ಕಷ್ಟಪಟ್ಟು ಇವ್ರನ್ನ ಓದ್ಸಿದ್ದು? ನೀನೆಷ್ಟೇ ಕೋಪ ಮಾಡ್ಕೊಂಡ್ರು ನಿನ್ ಮದುವೆ ಮುಗಿಯೋವರೆಗೂ ರಮ್ಯಾ ಡಾಕ್ಟರ್ ಆಗೋದಾಗ್ಲಿ ಕಲ್ಕಿ ಪೊಲೀಸ್ ಆಗೋದಾಗ್ಲಿ ನಡೆಯೋದಿಲ್ಲ. ಅವ್ರು ಹೋಗದೇ ಇದ್ರೆ ಮಾತ್ರ ದೊಡ್ಡಪ್ಪ ಮದುವೆ ನಡೆಯೋದಕ್ಕೆ ಬಿಡ್ತಾರೆ. ಇನ್ಮೇಲೆ ನಮ್ಮೆಲ್ಲರ ಜೀವನಕ್ಕಿಂತ ನಿನ್ ಜೀವನನೇ ಮುಖ್ಯ ರಾಧಿಕಾ. ಇನ್ಯಾವತ್ತಿಗೂ ನೀನು ಒಂಟಿ ಆಗ್ಬಾರ್ದು. ಅಣ್ಣ, ನೀವೆಲ್ಲರೂ ಸೇರಿ ನನಗ್ ತುಂಬಾ ಕೋಪ ಬರಿಸ್ತಿದ್ದೀರಾ. ನನ್ ತಮ್ಮ ತಂಗಿ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಹೆಜ್ಜೆ ಹೆಜ್ಜೆಗೂ ನಾನು ಅವ್ರಿಬ್ರ ಮೇಲೆ ಗಮನ ಕೊಟ್ಟಿದ್ದೀನಿ. ಅಂಥದ್ರಲ್ಲಿ ನೀನ್ ನನ್ನ ಹೆಸರೇ ಹೇಳಿ ಅವ್ರ ಭವಿಷ್ಯನ ಹಾಳು ಮಾಡೋದಕ್ ನೋಡ್ತಿದ್ಯಾ? ರಾಧಿಕಾ, ಕೋಪ ಮಾಡ್ಕೋಬೇಡ. ಹೇಗ್ ಕೋಪ ಮಾಡ್ಕೊಳ್ದೆ ಇರೋದಕ್ಕಾಗತ್ತೆ? ವಿದ್ಯೆ ಒಂದೇ ನಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಆ ದೇವ್ರು ಕೊಟ್ಟಿರೋ ವರ. ನಮ್ಮನ್ನ ಕೆಳಗ್ ಹಾಕೊಂಡ್ ತುಳಿಬೇಕು ಅಂತ ಕಾಯ್ತಾ ಇರೋ ಅತ್ತೆ, ಜೀವನ ಪೂರ್ತಿ ನಾವ್ ಅವ್ರ ಕಾಲ್ ಹಿಡ್ಕೊಂಡ್ ಬದುಕ್ಬೇಕು ಅಂತ ಯೋಚನೆ ಮಾಡ್ತಿರೋ ದೊಡ್ಡಪ್ಪ. ಇವ್ರುಗಳ ಸೊಕ್ಕನ್ನ ಮುರಿಯೋದಕ್ಕೆ ನಮಗಿರೋ ಅಸ್ತ್ರ ನೀವ್ಗಳು ನಿಮ್ ಗುರಿನ ತಲುಪೋದು. ಇವ್ರು ಓದ್ದೇ ಇರೋದಕ್ಕೆ ದೊಡ್ಡಪ್ಪ ಎಂತ ನಯವಂಚಕರು ಅಂತ ಗೊತ್ತಿದ್ರು ಅವ್ರ ಕಾಲ್ ಹಿಡ್ಕೊಂಡು ಅವ್ರಿಗೆ ಕೈ ಮುಕ್ಕೊಂಡ್ ನಿಲ್ಲೋದು.